ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಎಂದು ಕೂಡ ಕೃತಜ್ಞತೆಯನ್ನು ಕುರಿತು ಒಂದು ಕಾರ್ಯವನ್ನು ನಾವು ಧ್ಯಾನ ಮಾಡೋಣ. ಪ್ರಕಟಣೆ 7ನೇ ಅಧ್ಯಾಯ 10-11 ವಾಕ್ಯಗಳು. ರೆವಲ್ಯೂಷನ್ ಚಾಪ್ಟರ್ 7 ವರ್ಸ್ 10 and 11. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು ಆಮೇನ್ ಎಂಬುದಾಗಿ. ನೋಡಿರಿ, ಇಲ್ಲಿ ನಾವು ನೋಡುವಾಗ ಒಂದು ಮಾತನ್ನು ನಾವು ಗಮನಿಸಬಹುದು. ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಪರಲೋಕದ ಒಂದು ದೃಶ್ಯವನ್ನು ಯೋಹಾನನು ಅವನು ದರ್ಶನದಲ್ಲಿ ನೋಡುತ್ತಾ ಇದ್ದಾನೆ. ಯಾರಿಂದಲೂ ಎಣಿಸಲಾಗದಂಥ ಮಹಾ ಸಮೂಹವು ಸಿಂಹಾಸನದ ಮುಂದೆ, ಯಜ್ಞದ ಕುರಿಯಾದ ಆತನ ಮುಂದೆ ನಿಂತಿರುವುದನ್ನು ನೋಡ್ತಾ ಇದ್ದಾರೆ. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳು, ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಅವರು ಬಿಳು ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನದಲ್ಲಿ ಕೂತುಕೊಂಡಿರುವ ಆ ದೇವರಿಗೆ, ಆ ಯಜ್ಞದ ಕುರಿಮರಿಗೆ ಸ್ತೋತ್ರ ಉಂಟಾಗಲಿ, ಮಹಿಮೆ ಉಂಟಾಗಲಿ, ಪ್ರಭಾವ ಉಂಟಾಗಲಿ, ಕೃತಜ್ಞತೆ ಉಂಟಾಗಲಿ. ದೇ ಥ್ಯಾಂಕ್ಡ್ Hallelujah, the one who was seated on the throne. ಯಾತಕ್ಕಾಗಿ ಕೃತಜ್ಞತೆ ಹೇಳುತ್ತಾ ಇದ್ದಾರೆ? Hallelujah, ರಕ್ಷಣೆ ಉಂಟಾದದ್ದಕ್ಕಾಗಿ. Hallelujah, ಸ್ಯಾಲ್ವೇಷನ್ಗಾಗಿ. ಇವತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ಮಿರಾಕಲ್, ಅತಿ ದೊಡ್ಡ ಗ್ರೇಟೆಸ್ಟ್ ಮಿರಾಕಲ್ ಇಸ್ ಸ್ಯಾಲ್ವೇಷನ್. Hallelujah, ದ ಫರ್ಗಿವ್ನೆಸ್ ಫ್ರಮ್ ಸಿನ್ಸ್. ನಮ್ಮ ಪಾಪಗಳಿಂದ ನಮಗೆ ಸಿಕ್ಕಿರುವ ಕ್ಷಮಾಪಣೆ. ಪಾಪವನ್ನು ಕ್ಷಮಿಸಲು ಯಾರಿಗೂ ಸಾಧ್ಯವಿಲ್ಲ ಯೇಸು ಸ್ವಾಮಿಯನ್ನು ಹೊರತು. ಯೇಸು ಸ್ವಾಮಿಯ ಮರಣದಿಂದಲೂ, ರಕ್ತದಿಂದಲೂ, ಪುನರುತ್ಥಾನದಿಂದಲೂ ನಮಗೆ ಸಿಕ್ಕಿದ ರಕ್ಷಣೆ ಪಾಪದಿಂದ, ಶಾಪದಿಂದ, ರೋಗದಿಂದ, ಮರಣದಿಂದ ನಿತ್ಯ ಜೀವಕ್ಕಾಗಿ, ಪರಲೋಕದ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಯೇಸು ಸ್ವಾಮಿ ಮುಖಾಂತರನೇ ನಮಗೆ ರಕ್ಷಣೆ ಉಂಟಾಯಿತು. ಆ ಯೇಸು ಸ್ವಾಮಿಯ ಮುಂದೆ ಜನಸಮೂಹವು ಮಾತ್ರವಲ್ಲದೆ 24 ಹಿರಿಯರು, ಮಾತ್ರವಲ್ಲದೆ 4 ಜೀವಿಗಳು ಅಡ್ಡಬಿದ್ದು ಏನು ಹೇಳುತ್ತಾ ಇದ್ದಾರೆ? ಕೃತಜ್ಞತಾ ಸ್ತುತಿ ಮಾಡುತ್ತಾ ಇದ್ದಾರೆ. ಹಾಲೆಲೂಯಾ, ಥ್ಯಾಂಕ್ ಯು ಫಾರ್ ಸೇವಿಂಗ್ ಅಸ್, ಥ್ಯಾಂಕ್ ಯು ಫಾರ್ ದ ಸ್ಯಾಲ್ವೇಷನ್. ಹಾಲೆಲೂಯಾ. ಎಷ್ಟು ದೊಡ್ಡ ಮಾತು, ಯೋಚನೆ ಮಾಡಿ ನೋಡ್ರಿ. ಒಂದು ವೇಳೆ ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸದೆ ಹೋಗಿದ್ದರೆ, ಪಾಪದಿಂದ, ಮುಖ್ಯವಾಗಿ ಪಾಪದಿಂದ, ಪಾಪವು ಕೊಡುವ ಸಂಬಳ ಮರಣ, ಆ ಪಾಪದಿಂದ ನಮ್ಮನ್ನು ಬಿಡಿಸಿ ಆ ಪಾಪ ಮುಕ್ತರಾಗಿ ನಾವು ಜೀವಿಸುವುದಕ್ಕಾಗಿ, ಇನ್ನೂ ಪಾಪ ಮಾಡದಂತೆ ನಮ್ಮನ್ನು ಕಾಪಾಡುವುದಕ್ಕೆ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಬಂದದ್ದಕ್ಕಾಗಿ ನಾವು ಮೊದಲು ಕೃತಜ್ಞತಾ ಸ್ತುತಿ ಮಾಡಲು ನಾವು ಬಾಧ್ಯರಾಗಿದ್ದೇವೆ. ಹಾಲೆಲೂಯಾ. ಲೆಟ್ಸ್ ರಿಮೆಂಬರ್, ಹಾಲೆಲೂಯಾ, ದಟ್ ಡೇ. ಆ ದಿನ, ಆ ರಕ್ಷಣೆಯ ದಿನ. ನಾವು ಪಾಪದ ಗುಂಡಿಯಲ್ಲಿದ್ದೆವು, ಮರಣದ ಹಾಸಿಗೆಯಲ್ಲಿ ಇದ್ದಿರಬಹುದು, ಅಥವಾ ಒಂದು ಘೋರ ವಿಪತ್ತಿನಲ್ಲಿ ಇರಬಹುದು. ಈ ಎಲ್ಲ ಗಂಡಾಂತರಗಳಲ್ಲಿ ಇರುವಾಗ, ಕಷ್ಟದಲ್ಲಿರುವಾಗ, ಆತ್ಮಹತ್ಯಕ್ಕೆ ಹೋಗಿರುವಾಗ ದೇವರು ನಮ್ಮನ್ನು ರಕ್ಷಿಸಿದರು, ಹುಡುಕಿ ಬಂದಿದ್ದರು. ವಿ ಡಿಡ್ ನಾಟ್ ಗೋ ಇನ್ ಸರ್ಚ್ ಆಫ್ ಹಿಮ್, ಬಟ್ ಹೀ ಕೇಮ್ ಇನ್ ಸರ್ಚ್ ಆಫ್ ಅಸ್. ಜೀಸಸ್ ಸರ್ಚ್ಡ್ ಅಸ್, ಹೀ ಫೌಂಡ್ ಅಸ್ ಆ್ಯಂಡ್ ಹೀ ಸೇವ್ಡ್ ಅಸ್. ಹಾಲೆಲೂಯಾ. ಇದಕ್ಕಾಗಿಯೇ ಕೃತಜ್ಞತಾ ಸ್ತುತಿ. ಕ್ಯಾನ್ ವಿ ಥ್ಯಾಂಕ್ ಹಿಮ್? ಹಾಲೆಲೂಯಾ. ಅದಕ್ಕಾಗಿ ಸ್ತೋತ್ರಪ್ಪ. ಒಂದು ವೇಳೆ ನನ್ನನ್ನು ದೇವರು ರಕ್ಷಿಸದೆ ಹೋಗಿದ್ದಿದ್ದರೆ ಇವತ್ತು ನಾನು ನಿಮ್ಮ ಮುಂದೆ ನಿಂತಿರಲಾರೇನು. ಹಾಲೆಲೂಯಾ. ಐ ವುಡ್ ಹ್ಯಾವ್ ಬೀನ್ ಗಾನ್. ಯಾವತ್ತೋ ಹಾಲೆಲೂಯಾ ಭೂಮಿಯಲ್ಲಿ ಇರಲು ಸಾಧ್ಯವಿರಲಿಲ್ಲ, ಆದರೆ ದೇವರು ರಕ್ಷಿಸಿದರು. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಸ್ಯಾಲ್ವೇಷನ್. ನನ್ನನ್ನು ರಕ್ಷಿಸಿದ್ದಕ್ಕಾಗಿ ಪರಲೋಕದಲ್ಲಿ ಅವರು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ದೇ ಆರ್ ಥ್ಯಾಂಕಿಂಗ್, ಹಲ್ಲೆಲೂಯಾ, ದ ಲ್ಯಾಂಬ್ ಆಫ್ ಗಾಡ್, ದ ಒನ್ ಹೂ ವಾಸ್ ಸೀಟೆಡ್ ಆನ್ ದ ಥ್ರೋನ್. ನಿನಗೆ ಸ್ತೋತ್ರ, ನಿನಗೆ ವಂದನೆ, ನಿನಗೆ ಮಹಿಮೆ, ನಿನಗೆ ಗೌರವ, ನಿನಗೆ ಪ್ರಭಾವ. ಹಲ್ಲೆಲೂಯಾ.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಾವು ಓದುವಾಗಲೇ ಹಾಲೆಲೂಯ, ರಕ್ಷಣೆ ಎಷ್ಟು ದೊಡ್ಡ ವಿಷಯ, ರಕ್ಷಣೆ ಎಷ್ಟು ಮುಖ್ಯ ನಮ್ಮ ಜೀವನದಲ್ಲಿ. ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸೋದಕ್ಕಾಗಿ ಆತನಿಗೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಲದು, ಎಷ್ಟು ಜೀವಮಾನ, ಇಡೀ ಜೀವಮಾನ ನಾವು ಸ್ತೋತ್ರ ಹೇಳಿದ್ರು ಸಾಲದು, ವಂದನೆ ಹೇಳಿದ್ರು ಸಾಲದು. ಎಷ್ಟು ಮಾತುಗಳು, ಎಷ್ಟು ಪ್ರವಾದನೆ, ಎಷ್ಟು ನುಡಿ, ಎಷ್ಟು ಪ್ರಸಂಗ, ಎಷ್ಟು ಆರಾಧನೆ, ಎಷ್ಟು ಹಾಡುಗಳು, ಎಷ್ಟು ಕೋಟಿ ಹಣ ಕಾಣಿಕೆ ಕೊಟ್ಟರು ಸಾಲದಲ್ಲ, ಸಾಲದಲ್ಲ. ಯೇಸುವೇ, ಬಾಯಿ ತುಂಬ, ಹೃದಯ ತುಂಬ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಯೇಸಪ್ಪ. ಈ ವರ್ಷದ ಕೊನೆ ದಿನಗಳಲ್ಲಿ ಬಂದು ಬಿಟ್ಟಿದ್ದೇವೆ ಸ್ವಾಮಿ. ನಡುಕದಿಂದಲೂ ಭಯಭಕ್ತಿಯಿಂದಲೂ ನಿನಗೆ ನಾವು ಕೃತಜ್ಞತಾ ಸ್ತುತಿ ಮಾಡುತ್ತೇವೆ ಸ್ವಾಮಿ. ಹೂ ಆರ್ ವಿ ಲಾರ್ಡ್? ವಿ ಆರ್ ನೋ ಬಡಿ ಪೀಪಲ್, ವಿ ಆರ್ ನನ್ ಲಾರ್ಡ್. ನಾವು ಯಾರೂ ಇಲ್ಲ, ವಿ ಆರ್ ನಥಿಂಗ್ ಲಾರ್ಡ್. ಆದರೆ ನೀನು ಸ್ವಾಮಿ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ರಕ್ಷಿಸಿದ್ದಿ, ಕೈ ಎತ್ತಿದ್ದಿ, ಕೈ ಚಾಚಿ ನಮ್ಮನ್ನು ಹಿಡಿದು ಮೇಲಕ್ಕೆತ್ತಿದಿ. ಪಾಪದ ಗುಂಡಿಯಿಂದಲೂ, ಶಾಪದ ಗುಂಡಿಯಿಂದಲೂ, ಕತ್ತಲಿಂದಲೂ, ರೋಗದ ಅವಸ್ಥೆಯಿಂದಲೂ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ, ನಿತ್ಯ ನರಕದಿಂದ ನಮ್ಮನ್ನು, ನಿತ್ಯ ಜಡ್ಜ್ಮೆಂಟಿಂದ, ಕಂಡಮ್ನೇಷನಿಂದ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಅತೀ ದೊಡ್ಡ ಅದ್ಭುತ ನಿಮ್ಮ ಜೀವನದಲ್ಲಿ ನಡೆದಿದೆ. ಹಲ್ಲೆಲೂಯಾ. ಒಂದು ವೇಳೆ ಲೌಕಿಕವಾಗಿ ಅದ್ಭುತಗಳನ್ನು ನೋಡದೆ ನಾವು ದುಃಖದಿಂದ ಇರಬಹುದು, ಆದರೆ ದೇವರೇ ರಕ್ಷಣೆಗಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣವ. ನಾವು ಬದುಕಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ, ಕೃತಜ್ಞತಾ ಸ್ತುತಿ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ